ಸರಿ ನಾನು ಯಾರಿಗೂ ಗಿಫ್ಟ್ ಕೊಡ್ತಾ ಇಲ್ಲ. ಹೇಳಿ ಏನೇನು ಗೊತ್ತಿದೆ ಅಂತ. ಸರ್ ಒಳ್ಳೆಯವರಂತ ಹೆಂಗ್ ಗೊತ್ತು? ಒಳ್ಳೆಯವರಂತ ಹೆಂಗ್ ಗೊತ್ತು? ಹೇಗೆ ಅಂದ್ರೆ ನಮ್ಮ ಮಾತಿಂದ, ನಾವು ಒಳ್ಳೆ ಮಾತು, ನಮ್ಮ ಹತ್ರ ಕೆಟ್ಟ ಮಾತು ಬರಲ್ಲ, ಅದರಿಂದ ಸಮೃದ್ಧಿ. ಸುಳ್ಳು ಹೇಳಲ್ಲ ಅವಳು, ಮತ್ತೊಬ್ಬರಿಗೆ ಜಗಳ ಮಾಡಲ್ಲ, ಕೋಪ ಮಾಡಲ್ಲ. ಇದೆಲ್ಲ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ನಮಗೆ ಕಣ್ಣಿಗೆ ಕಾಣಿಸೋ ತರ ನಾವು ಚೆನ್ನಾಗಿರ್ಬೇಕು. ಹೃದಯದಲ್ಲಿ ದೇವರಿಗೆ ನಾವು ಒಳ್ಳೆ ಶುದ್ಧವಾಗಿದ್ರೆ ಬಾಯಿನೂ ಚೆನ್ನಾಗಿರುತ್ತೆ, ಕಿವಿನೂ ಚೆನ್ನಾಗಿರುತ್ತೆ. ಯಾರಾದ್ರೂ ಇಬ್ರು ಮಾತಾಡ್ತಾ ಇದ್ರೆ ಹೋಗಿ ಈ ತರ ಕದ್ದು ಕೇಳಿಸ್ಕೋಬಾರ್ದು. ಇದೆಲ್ಲ ಅದೇ ಇದ್ರ ಚಿತ್ರ ಇರುತ್ತೆ. ಫಸ್ಟ್ ಈ ಬೈಬಲ್ ಏನ್ ಹೇಳುತ್ತೆ ಸತ್ಯವೇದದ ಅಂದ್ರೆ, ಏನಾಗಿದ್ದಾನೆ ದೇವರು, ಏನಾಗಿದ್ದಾನೆ ಬೆಳಕಾಗಿದ್ದಾನೆ. ದೇವರು, ಸತ್ಯವೇದವು ನಿನ್ನ ಜೀವಕ್ಕೆ ದೇವರು ಬೆಳಕಾಗಿದ್ದಾನೆ. ನಾವು ಬೆಳಕಾಗಿ, ನಮ್ಮ ಹೃದಯ ಬೆಳಕಾಗಿರ್ಬೇಕು. ದೇವರು ಇಲ್ಲಿದ್ರೆ ನಮ್ಮ ಹೃದಯ ಏನಾಗಿರುತ್ತೆ? ಬೆಳಕಾಗಿರುತ್ತೆ. ಇಲ್ಲಾಂದ್ರೆ ಕತ್ಲೆ ಇದ್ರೆ ಏನು ಬುದ್ಧಿ ತೋಚೋದೇ ಇಲ್ಲ. ಏನೇನೋ ಹೇಳ್ತಿರ್ತೀವಿ, ಏನೇನೋ ಮಾತಾಡ್ತಿರ್ತೀವಿ. ಅದಕ್ಕೆ ಯಾವಾಗಲೂ ಹೃದಯ ಬೆಳಕಾಗಿರ್ಬೇಕು. ಎರಡನೇದಾಗಿ ಹೃದಯ ನೋಡಿ, ಹೃದಯದಲ್ಲಿ ಏನಾಗಿರ್ಬೇಕು? ಹೃದಯ ಅಂದ್ರೆ ನಾವು ಪ್ರೀತಿ ಮಾಡ್ಬೇಕಂದ್ರೆ ದೇವ್ರನ್ನ ಅರ್ಧ ಅಲ್ಲ, ಪೂರ್ಣ ಹೃದಯ, ಪೂರ್ಣ ಪ್ರಾಣ, ಪೂರ್ಣ ಬುದ್ಧಿ, ಪೂರ್ಣ ಶಕ್ತಿಯಿಂದ ದೇವರನ್ನ ನಾವು ಪ್ರೀತಿ ಮಾಡ್ಬೇಕು. ಅಷ್ಟು ದೇವ್ರೆ. ಆರೋಗ್ಯ ಕೊಡೋನು ದೇವ್ರೆ, ಜ್ಞಾನ ಕೊಡೋನು ದೇವ್ರೆ, ಬುದ್ಧಿ ಕೊಡೋನು ದೇವ್ರೆ. ಒಳ್ಳೆ ಏನದು ಶರೀರ ಕೊಟ್ಟಿರೋದು, ಅಂದ ಚಂದ, ಕಣ್ಣು ನೋಡ್ಲಿಕ್ಕೆ, ಕಿವಿ ಕೇಳಿಸ್ಕೊಳ್ಲಿಕ್ಕೆ, ಒಳ್ಳೆ ಆರೋಗ್ಯ, ಊಟ ಯಾರು ಕೊಡೋದು? ಅದಕ್ಕೆ ಆ ದೇವ್ರನ್ನ ನಾವು ತುಂಬಾ ಪ್ರೀತಿ ಮಾಡ್ಬೇಕಂತೆ. ಅರ್ಧ ಅಲ್ಲ, ತುಂಬಾ ಪ್ರೀತಿ ಮಾಡ್ಬೇಕು ಅಂತ ದೇವ್ರೇ ಕೇಳ್ಕೊಂಡಿದ್ದಾನೆ. ನನ್ನನ್ನ ನೀವೇನ್ ಮಾಡಿ? ಹೃದಯನ ತುಂಬಾ ಪ್ರೀತಿ ಮಾಡಿ. ಅರ್ಧ ಒಬ್ಬರಿಗೆ, ಅರ್ಧ ಇನ್ನೊಬ್ಬರಿಗೆ ಆ ತರ ಕೊಡಬಾರ್ದು ಅಂತ. ಅದೇ ತರ ನಿಮ್ ಅಕ್ಕಪಕ್ಕದವ್ರನ್ನ ಪ್ರೀತಿ ಮಾಡ್ಬೇಕಂತೆ. ಯಾರ ಕೋಪ ಮಾಡ್ಕೊಳ್ತೀರಾ? ಒಬ್ರಿಗೊಬ್ರು ಜಗಳ ಮಾಡ್ತೀರಾ? ನೋಡಿ, ದೇವ್ರು ಎಷ್ಟು ಒಳ್ಳೇದು ಕಲ್ಸ್ಕೊಡ್ತಾನೆ. ಯಾವತ್ತು ನನ್ನ ಪ್ರೀತಿ ಮಾಡ್ರಿ, ಅದರಂತೆ ನೀವೇನ್ ಮಾಡ್ರಿ? ನಿಮ್ಮ ಹಿರಿಯರನ್ನ, ಅಕ್ಕಪಕ್ಕದವ್ರನ್ನ, ಫ್ರೆಂಡ್ಸ್ನ, ನೆರೆಹೊರೆಯವ್ರನ್ನ ಪ್ರೀತಿ ಮಾಡ್ಬೇಕಂತ. ನೋಡಿ, ಇದೆಲ್ಲ ಒಂದು ಶಾಲೆನೂ ಕಲಿಸುತ್ತೆ, ದೇವರು ಕಲಿಸ್ತಾರೆ. ದೇವರು ಕಲಿಸ್ತಾರೆ, ಶಾಲೆನೂ ನಿಮ್ಮ ಟೀಚರ್ಸ್ ಎಲ್ಲ ಕಲಿಸ್ತಾರೆ. ಇದೆಲ್ಲ ದೇವ್ರಿಗೆ ಒಳ್ಳೇದು. ಅದಕ್ಕೆ ನಮ್ಮ ನಡೆ ನುಡಿ ಎಲ್ಲ ಚೆನ್ನಾಗಿರೋದು ಎಲ್ಲ ಫ್ರೆಂಡ್ಸ್ಗೂ ಗೊತ್ತಾಗುತ್ತೆ. ಅವ್ರು ಚೆನ್ನಾಗಿ ಓದೋದು ಯಾರಿಗೆ ಗೊತ್ತಾಗುತ್ತೆ? ಅವ್ರು ಹೆಚ್ಚು ಮಾರ್ಕ್ಸ್ ತೊಗೊಂಡ್ರೆ ಗೊತ್ತಾಗುತ್ತೆ. ಕೆಲವರೆಲ್ಲ ಶಾಲೆಗೆ ಬರೋದೇ ಇಲ್ಲ. ಇವತ್ತು ಅಮ್ಮ ಹತ್ರ ತುಂಬ ಮಾತಾಡ್ತಾ ಇದ್ವಿ. ಅಮ್ಮ ಹೇಳಿದ್ರು, ಎಷ್ಟೋ ಮಂದಿ ಬಂದಿಲ್ಲ ಅಂತ ಹೇಳಿದ್ರು. ಕೆಲವರು ಬರೋದು, ಹೋಗೋದು, ಬಿಡೋದು ಹಂಗೆಲ್ಲ ಮಾಡಬಾರ್ದು. ಶಾಲೆ ಎಲ್ಲ ಚೆನ್ನಾಗಿ ಕಲಿಬೇಕು. ಈ ಹೃದಯದಿಂದ ದೇವ್ರನ್ನ ಪ್ರೀತಿ ಮಾಡಿ. ಮತ್ತೆ ಟಿವಿ ಇದೆ. ಈ ಟಿವಿಲಿ ಸೀರಿಯಲ್ ಬರುತ್ತೆ, ಫಿಲಮ್ ಬರುತ್ತೆ, ಏನೇನೋ ಕೆಟ್ಟದೆಲ್ಲ ಇದೆ. ನಾವು ಸ್ಟೂಡೆಂಟ್ಸು ಯಾವಾಗ ಟಿವಿ ಮುಂದೆ ಕುತ್ಕೋಬೇಕಾ? ಕುತ್ಕೊಂಡ್ರೆ ಜ್ಞಾನ ಬರುತ್ತಾ? ವಿದ್ಯೆ ಬರುತ್ತಾ? ಪರೀಕ್ಷೆ ಚೆನ್ನಾಗಿ ಮಾರ್ಕ್ಸ್ ತಗೊಳಕ್ಕಾಗತ್ತಾ? ಆಗಲ್ಲ. ಅದಕ್ಕೆ ಟಿವಿನ ಎಷ್ಟು ಬೇಕು ಅಷ್ಟು ಸ್ಪೋರ್ಟ್ಸ್ ನೋಡ್ಬೇಕು, ನ್ಯೂಸ್ ನೋಡ್ಬೇಕು. ಎಲ್ಲ ಕೆಲವು ಒಂದು ಒಳ್ಳೇದು ಮಾರಲ್ ಸ್ಟೋರಿ ಅಷ್ಟೇ ನಾವು ನೋಡ್ಬೇಕು. ಕಿವಿ ನೋಡಿ, ಅವಾಗಲೇ ಹೇಳಿದೆ, ಯಾರು ಮಾತಾಡ್ರು ಕದ್ದು ಕೇಳಿಸ್ಕೊ.